ಘೋಗ್ಲಾ ಬೀಚ್ನಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ರ 4ನೇ ದಿನದಂದು ತಮಿಳುನಾಡು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಪೆಂಚಾಕ್ ಸಿಲಾಟ್ ಮತ್ತು ಬೀಚ್ ವಾಲಿಬಾಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಮಿಳುನಾಡು 2 ಚಿನ್ನ, 2 ಬೆಳ್ಳಿ ಮತ್ತು 3 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಮಹಿಳೆಯರ ಬೀಚ್ ವಾಲಿಬಾಲ್ ಮತ್ತು ಪುರುಷರ ರೆಗು ಪೆಂಚಾಕ್ ಸಿಲಾಟ್ ವಿಭಾಗದಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿರುವ ತಮಿಳುನಾಡು ವಿವಿಧ ಕ್ರೀಡೆಗಳಲ್ಲಿ ಹಲವಾರು ಬಾರಿ ಅಗ್ರ 3ರಲ್ಲಿ ಸ್ಥಾನ ಪಡೆಯುವ ಮೂಲಕ ಯಶಸ್ವಿಯಾಗಿದೆ. ಗೋವಾ ಪುರುಷರ ಬೀಚ್ ವಾಲಿಬಾಲ್ನಲ್ಲಿ ಚಿನ್ನ ಗೆದ್ದರೆ ತಮಿಳುನಾಡು ಇತರ ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಗೋವಾ ಎಲ್ಲಾ ಪದಕಗಳನ್ನು ಬಾಚಿಕೊಳ್ಳುವುದನ್ನು ತಡೆದಿದೆ. ಆತಿಥೇಯ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ಒಟ್ಟು 6 ಪದಕಗಳೊಂದಿಗೆ 2ನೇ ಸ್ಥಾನದಲ್ಲಿವೆ. ನಂತರದ ಸ್ಥಾನಗಳಲ್ಲಿ ತಲಾ 5 ಪದಕಗಳನ್ನು ಗೆದ್ದ ಮಣಿಪುರ ಮತ್ತು ಚಂಡೀಗಢ ಇವೆ. ಹರಿಯಾಣದ ಮಹಿಳೆಯರು ಮತ್ತು ದೆಹಲಿಯ ಪುರುಷರು ಸೆಪೆಕ್ ಟಾಕ್ರಾ ಕ್ರೀಡೆಯಲ್ಲಿ ಚಿನ್ನ ಗೆಲ್ಲುವ ಮೂಲಕ ಬಿಹಾರದ ಪ್ರಶಸ್ತಿಯ ಕನಸನ್ನು ಭಗ್ನಗೊಳಿಸಿದರು. ಮಹಿಳೆಯರ ಬೀಚ್ ಸಾಕರ್ನಲ್ಲಿ ಹಾಲಿ ಚಾಂಪಿಯನ್ ಒಡಿಶಾ ಮತ್ತು ಗುಜರಾತ್ ಫೈನಲ್ಗೆ ಲಗ್ಗೆ ಇಟ್ಟಿವೆ. ಈ ಕ್ರೀಡಾಕೂಟದ 8 ಕ್ರೀಡೆಗಳಲ್ಲಿ 1,100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಸ್ಪರ್ಧಿಸುತ್ತಿದ್ದು ಒಟ್ಟು 32 ಚಿನ್ನದ ಪದಕಗಳಿಗಾಗಿ ಹಣಾಹಣಿ ನಡೆಯುತ್ತಿದೆ.